ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ಈ ದಿನ ನಮ್ಮ ಮನೆಯಲ್ಲಿ ವಿಶೇಷ ಪೂಜೆ, ಲಿಂಗ ಭೈರವಿ ದೇವಿಯನ್ನು ಮನೆಗೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಮ್ಮ ಮನೆಗೂ ದೇವಿ ಬರಬೇಕು ಅಂತ. ಕೊನೆಗೆ ದೇವಿಯ ಅನುಗ್ರಹ ಕರುಣೆ ನಮ್ಮ ಮೇಲೆ ಆಯಿತು ಅನಿಸುತ್ತೆ. ಹಬ್ಬದ ರೀತಿಯಲ್ಲಿ ಆ ದಿನ ಅನ್ನಿಸ್ತಾ ಇತ್ತು. ತುಂಬಾ ಬ್ಯುಸಿ ಆಗಿದ್ರೂ ಕೂಡ ಒಂದು ಎಕ್ಸೈಟ್ಮೆಂಟ್ ಇತ್ತು. ಯಾವಾಗ ದೇವಿನ ನೋಡ್ತೀನಿ ಅನ್ನೋ ಥರ. ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. 1 ವೀಕ್ ಆಗ್ಬೋದು ಅಂದ್ಕೊಂಡಿದ್ದೆ, ಆದರೆ 3 ಡೇಸಲ್ಲೇ ಸಿಕ್ತು. ಸ್ವಲ್ಪ ಗಡಿಬಿಡಿ ಅನಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಪೂಜೆ ಆಯಿತು. ನಾನು ಮಾಡಿದ ಪೂಜೆ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಅನಿಸೋ ರೀತಿ. ಬಾಕ್ಸ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಓಪನ್ ಮಾಡಲಿಕ್ಕೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು, ಯಾಕೋ ಗೊತ್ತಿಲ್ಲ. ನೋಡಿ, ಈ ರೀತಿ ನೋಡಲಿಕ್ಕೆ ತುಂಬ ಚಿಕ್ಕದು ಅನ್ನಿಸ್ತಾ ಇತ್ತು ದೇವಿ ವಿಗ್ರಹ, ಆದರೆ ತುಂಬ ವೆಯ್ಟ್ ಇತ್ತು. ನಾನು ಬೇರೆ ವೆಯ್ಟ್ ಅಂದ್ಕೊಂಡೆ, ಬಟ್ ದೇವಿದೇ ವಿಗ್ರಹನೇ ವೆಯ್ಟ್ ಇದೆ. ಅಲ್ಲಿ ಟಾಪ್ ಅಂತ ಬರೆದಿದ್ರು, ಆದರೆ ನನಗೆ ಕಾಣಿಸ್ಲಿಲ್ಲ. ಅದರಿಂದ ನಾನು ಬಾಟಮ್ನ ಓಪನ್ ಮಾಡ್ತಾ ಇದ್ದೆ, ಗೊತ್ತಾಗಿಲ್ಲ ನನಗೆ. ಇದು ದೀಪ. ಡೈಲಿ ಇದನ್ನೇ ಹಚ್ಚಬೇಕು ದೇವಿ ಮುಂದೆ. ಓಕೆ, ಫೈನಲಿ ದೇವಿನ ನೋಡ್ಬೋದು ನೀವು. मर्क्यूरी मर्क्यूरी ಗೊತ್ತಾ? ಮರ್ಕ್ಯೂರಿ ಹೌದು, ಶೈನ್ ಆಗ್ತದೆ. ಕರೆಕ್ಟಾಗಿ ಓಕೆ, ಫೈನಲಿ ದೇವಿನ ಅಲಂಕಾರ ಮಾಡಿದ್ದಾಯಿತು. ಆರತಿ ಮಾಡೋಣ ಇವಾಗ ಅಂತ ದೀಪ ಹಚ್ಕೊಳ್ತಾ ಇದ್ದೆ. ದೇವಿ ಮೇಲೆ ಹೂವು ಇಡಬಾರ್ದು, ನಾನು ಇಟ್ಟಿದ್ದೆ, ಆಮೇಲೆ ಅದನ್ನು ತೆಗೆದೆ. ದೇವಿ ನೈವೇದ್ಯಕ್ಕೆ ಅಂತ ಪಾಯಸ, ಕಾಳುಸ್ಲಿ, ಕೋಸಂಬರಿ ಮಾಡಿದ್ದೆ. ಇದು ದೇವಿ ದಂಡ. ದೇವಿಗೆ ಇದೇ ರೀತಿ ನಮಸ್ಕಾರ ಮಾಡಬೇಕು. ನಾವು ದೇವಿ ಬಂದಾದ ನಂತರ ಮನೆಯಲ್ಲಿ ಡೈಲಿ ದೀಪ ಹಚ್ಚಲೇಬೇಕು, ಮಿಸ್ ಮಾಡೋ ಹಾಗಿಲ್ಲ. ಅಕಸ್ಮಾತ್ ನಾವು 1 ವೀಕ್ ಇರಲ್ಲ ಮನೆಯಲ್ಲಿ ಅನ್ನೋದಾದರೆ ದೇವಿನ ನೀವು ಎಲ್ಲಿರ್ತೀರ ಅಲ್ಲಿ ತಗೊಂಡೋಗಿ ದೀಪ ಹಚ್ಬೋದು, ಆದರೆ ಮಿಸ್ ಮಾಡೋ ಹಾಗಿಲ್ಲ. ಇದು ದೇವಿ ದಂಡ. ಎಷ್ಟು ಬೇಕಾದರೂ ಮಾಡುವ, 1, 3 or 11, 21 ಆ ರೀತಿ.
ನೆಕ್ಸ್ಟು ದೇವಿ ಸ್ತುತಿ ಹೇಳಬೇಕು. जय भैरवी देवी स्वयंभू नमः श्री जय भैरवी देवी स्वदारिणी नमः श्री जय भैरवी देवी. ಇದಾದ ನಂತರ ಅಕ್ಕಪಕ್ಕದವ್ರನ್ನ ಕರೆದು ಅರಿಶಿನ ಕುಂಕುಮ ಕೊಟ್ಟು ಪೂಜೆನ ಪೂರ್ಣ ಮಾಡಿದೆ. ಹೇಗಿತ್ತು ಇವತ್ತಿನ ಪೂಜೆ ಕಮೆಂಟ್ ಮಾಡಿ. ಹಾಗೆ ಯಾವ ರೀತಿ ಮಾಡಿದರೆ ಏನು ಮಿಸ್ಟೇಕ್ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ, ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.